ಇವಾಗ ಫಿಶ್ ತರಕ್ಕೆ ಅಂತ ಹೋಗ್ತಾ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಹಾಸ್ಟ್ಲಿಂದ ಏನಿಲ್ಲ ಅಂದರೂ 1 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ ಫಿಶ್ ಅಂಗಡಿ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. ಫಿಶ್ ಎಷ್ಟೆಷ್ಟು ಇರ್ತೈತೆ ನೋಡೋಣ ಬನ್ನಿ, ಯಾವ ಫಿಶ್ಶು ಯಾವ ಥರ ತೊಗೊಬೇಕು ಹಂಗೆ ನೋಡೋಣ ಬನ್ನಿ. ಫಿಶ್ ಮಸಾಲ ಯಾವ್ಯಾವ ಥರ ಮಸಾಲ ಸಿಗ್ತೈತೆ ಫಿಶ್ ಮಾಡೋಕ್ಕೆ ಇಲ್ಲಿ ರಷ್ಯಾದಲ್ಲಿ, ಆ ಮಸಾಲಗಳೇನು ಚೆನ್ನಾಗಿರುತ್ತೋ ಇಲ್ವೋ ಎಲ್ಲ ಟೇಸ್ಟು ಗೀಸ್ಟು ಎಲ್ಲ ನೋಡೋಣ ಬನ್ನಿ. ಇವಾಗ ಮಾಡ್ತಾ ಇರೋದೆ ತಿಂತಾ ಇರೋದೆ ಬೆಳ್ಳುಳ್ಳಿ ಕಬಾಬ್. ಇವಾಗ ಫಿಶ್ ಶಾಪ್ ಹತ್ರ ಹೋಗೋಣ ಬನ್ನಿ. ಒಳಗಡೆ ಫಿಶ್ಶು ಯಾವ್ಯಾವ ಫಿಶ್ ಐತೋ ಗೊತ್ತಿಲ್ಲ ನನಗಂತೂ, ಬಟ್ ಫಿಶ್ ಒಂದು ಮಾಡ್ಕೊಂಡು ತಿನ್ನಬೇಕು ಅಂತ ಅಂದರೆ ಫಿಶ್ ಯಾವ್ಯಾವುದು ಅಂತ ನೋಡ್ಬಿಟ್ಟು ತಗೊಂಡೋಗ್ಬೇಕು. ಬನ್ನಿ ಹೋಗೋಣ. ಅಪ್ಪ ಬರ್ತಿದ್ದಂಗೆ ಮೀನು ಸ್ಮೆಲ್ಲು ನೋಡ್ರಿ. 70 ರೂಪಾಯಿ kg ಅಂತಿದ್ದು, 70 ರೂಪಾಯಿ kg ಈ ಥರ ಮೀನು. ಇದು 270 ರೂಪಾಯಿ kg. ಇದು ಯಾವ ಮೀನು ಯಾವ್ಯಾವ ಮೀನು ಅಂತ ನನಗಂತೂ ಗೊತ್ತಿಲ್ಲ ಗುರು, ಯಾವ್ಯಾವ ಮೀನು ಅಂತ. ಬಟ್ ನೋಡ್ತಿರ್ಬೋದು ನೋಡಿ, ಇದರಲ್ಲಿನೂ ಉಸಿರಾಡ್ತೈತೆ ಗುರು, ಇನ್ನೂ ಹೊಲ್ಟೋಯ್ತು. ಇಲ್ಲ ಕಣ್ಣು ಬಿಟ್ಕೊಂಡು ನೋಡ್ತಾ ಇದೆ ಕಣೋ. ಈ ಥರ ಮೀನಿದೆ. ಸೊ ನಾವು ನಾರ್ಮಲಾಗಿ ಈ ಮೀನು ತಗೊಂತೀವಿ. ಇವತ್ತು ಸಪ್ರೇಟಾಗಿ ಒಂಥರ ಡಿಫ್ರೆಂಟಾಗಿ ನೋಡೋಣ ಅಂತ ಹುಡುಕ್ತಿದ್ದೀವಿ. ನೋಡೋಣ ನೋಡ್ರಿ, ಇಲ್ಲಿ ಯಾವ್ಯಾವುದೋ ಮೀನು ಐತೆ. ಇದು ನಾರ್ಮಲಾಗಿ ಯಾವ್ಯಾವ ಮೀನು ಅಂತ ಗೊತ್ತಿಲ್ಲ. ಇದು ಒಂದೇ ಒಂದು ಮಾತ್ರ ಗೊತ್ತು ಗುರು, ಸ್ಯಾಲ್ಮನ್ ಫಿಶ್ಶು. ಎಷ್ಟು 2900 ರೂಪಾಯಿ kg. ಅಯ್ಯೋ 2900 ರೂಪಾಯಿ kg. ಮಾಡ್ತಿರುವ ನೋಡ್ರಿ, ಅಲ್ಲಿ ಮಸಾಲಾಸ್ ಎಲ್ಲ ಐತೆ. ಮಸಾಲಾಸು ಎಷ್ಟು 22, 52 ಇದೇ ಥರ ಐತೆ. ನಾರ್ಮಲ್ ರೇಟಲ್ಲಿ ಐತೆ ಮಸಾಲ ಎಲ್ಲ. ಸೊ ಇದು ಕಡೆ ನೋಡ್ತಿರ್ಬೋದು ನೀವು. ಇದು ಕಡೆ ಬಂದರೆ ಇದೆಲ್ಲ ಒಂದು ಸ್ವಲ್ಪ ಡ್ರೈಯು ಆ ಥರ ಇರೋ ಮೀನು, ಡ್ರೈಡ್ ಮಾಡಿಕ್ಕಿರೋ ಮೀನು ಇವೆಲ್ಲ. ಸ್ವಲ್ಪ ಲೈಟಾಗಿ ಡ್ರೈ ಮಾಡಿ ಇದಕ್ಕಿರೋ ಮೀನುಗಳಿವೆಲ್ಲ. ನೋಡ್ತಿರ್ಬೋದು ಇಲ್ಲಿ ಇನ್ನು ಇಲ್ಲಿದೆ ನೋಡ್ರಿ, ಇಲ್ಲಿ ತೋರಿಸು. ರೆಡ್ ಕ್ಯಾವಿಯರ್ ನೋಡ್ರಿ, ರೆಡ್ ಕ್ಯಾವಿಯರ್ 3163 ರೂಪಾಯಿ, 3049 ರೂಪಾಯಿ. ಏನು ಮಾಡೋಣ, ಇಷ್ಟೊಂದು ಜಾಸ್ತಿ ಇದ್ರೆ ಏನು ಮಾಡೋಣ, ಆದರೂ ಒಂದು ಫಿಶ್ ತಗೋಣ ಬನ್ನಿ ನೋಡೋಣ. ಇದು ತಗೋಣ ಅಲ್ವಾ, ಯಾವ್ದು ತಗೋಣ ಆ್ಯಕ್ಚುಲಿ? Да. Нет кости, да? Нет, мало. Да. Мало. Ну вот ребра вот эти оставлены. Да. Все. Сколько? 1, 2? 2. 2. Хорошо. Корошу. Не снимай туда, снимай. Корошу и... Да. Сейчас, я найду. Да. Давай вот так. И вот так. Да. Да? Да. ಬೋನ್ ಇಲ್ದಲೇ ಇರೋದು. ಇವಾಗ ಇದು ಬಂತು ನೋಡ್ರಿ, 2 ತಗೊಂಡು. ಸೊ 630 ಗ್ರಾಮು, kgಗೆ 280. ಇದು 262. Пакет надо? Пакет. ದಾ 262 ರೂಪಾಯಿ ಬಿತ್ತು. 700 ಗ್ರಾಮ್ ಐತೆ, 262. ಸೊ ಬಿಲ್ ಮಾಡೋಣ ಇವಾಗ. 262 7 ರೂಪಾಯಿನೋ ಕವರ್ಗೆ ಹಾಕೋರೆ. ಸೊ ಪೇಮೆಂಟ್ ಆಯಿತು. ಸ್ಪಸಿಬಾ, ದಸ್ವಿಧಾನ್ಯ. ಆಯಿತು. ಇವಾಗ ಮೀನು ತಗೊಂಡಿದ್ದೀವಿ. ಸೊ ಹೋಗೋಣ ಇವಾಗ. ಹೋಗಿ ಚೆನ್ನಾಗಿ ಮೀನು ಮಸಾಲೆ ಹಾಕಿ ಮಾಡ್ಕೊಂಡು ತಿಂತಿರೋದೆ. ಬನ್ನಿ ಹೋಗೋಣ. ಬಂದ ಇವಾಗ ಮೀನು ತಗೊಂಬಿಟ್ರೆ ಸಾಕಾಗಲ್ಲ, ಮಸಾಲೆನೂ ಬೇಕಲ್ವಾ. ರಷ್ಯಾದಲ್ಲೂ ಮಸಾಲೆ ಸಿಗ್ತವೆ, ಬನ್ನಿರಿ ತೋರಿಸ್ತೀನಿ ಇವಾಗ. ನೋಡಿರಿ, ರಷ್ಯಾದಲ್ಲೂ 21 ರೂಪಾಯಿ ಅಂತೆ. ಇದೊಂದು ಎಲೆಗಳು ನೋಡ್ತಿರ್ಬೋದು, ಈ ಎಲೆಗಳು 40 ರೂಪಾಯಿ. ಇದೇನು ಗುರು ಇದು? ಓ ಸಬಾಕ್ಸಿ ಸೊಪ್ಪು 52 ರೂಪಾಯಿ. ಬೇಡ, ಮಸಾಲೆ ಮಾತ್ರ ತಗೊಂಡ್ರೆ ಸಾಕಾಗಲ್ಲ, ಈರುಳ್ಳಿ ಬೆಳ್ಳುಳ್ಳಿನೂ ಬೇಕಲ್ವಾ, ಅದಕ್ಕೆ ತಗೋಣ. ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಈರುಳ್ಳಿ ಎಲ್ಲ ಬರೀ ದಪ್ಪು ಈರುಳ್ಳಿನೇ ಹಾಕೊಳ್ಳೋ ಗುರು ಯಾರು. ಚೆನ್ನಾಗೇ ಇಲ್ಲ ಈರುಳ್ಳಿ, ಆದರೂ ಯಾವುದೋ ಒಂದು ಚೆನ್ನಾಗಿರೋದು ಒಂದೇ ಒಂದು ಈರುಳ್ಳಿ ತೊಗೊಳೋಣ, ಪರವಾಗಿಲ್ಲ. ಇಲ್ಲಿದ್ದಾವೆ
ಸಿಕ್ತು. 1 2 3 ಸಾಕು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ತಿನ್ನೋಣ ಅಂತ ಟೊಮೆಟೊ ಪ್ಯೂರಿ ಐತೆ, ಆದರೂ ಒಂದೇ ಒಂದು ಟೊಮೆಟೊ ತಗೋಣ ಬನ್ರಿ. ಟೊಮೆಟೊ ಏನೋ ಒಂದೇ ಒಂದು ಟೊಮೆಟೊ ತಗೊಂಡಿದ್ದೀನಿ, ಅದಕ್ಕೂ ಇವಾಗ ಎಷ್ಟಾಗುತ್ತೆ ಅಂತ ತೋರಿಸ್ತೀನಿ ಬನ್ರಿ. ಟೊಮೆಟೊಗೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಬೆಳ್ಳುಳ್ಳಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಂಗೆ ಸಿಗಲ್ಲ, ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಬೆಳ್ಳುಳ್ಳಿ ತಗೊಂತಿದ್ದೀವಿ ಇವಾಗ. 1 2 ಸಾಕು, 2 ಸಾಕು. ಶುಂಠಿ ಇಲ್ಲ ಇಲ್ಲಿ, ಸೊ ಶುಂಠಿ ಪೌಡ್ರ್ ತಂದಿದ್ದೀನಿ ನಾನು ಇಂಡಿಯಾಯಿಂದನೇ. ಸೊ ಶುಂಠಿ ಪೌಡ್ರ್ ಹಾಕೋಣ ಆಗುತ್ತಾ. ಮೀನು ಅಂದಮೇಲೆ ನಿಂಬೆಹಣ್ಣು ಇಲ್ದಂಗೆ ಇರೋಕ್ಕಾಗತ್ತಾ. ಸೊ ಒಂದು ನಿಂಬೆಹಣ್ಣು ತಗೋಣ ಬನ್ನಿ. ಎಷ್ಟಿದು? 170 ರೂಪಾಯಿ kg. ಇದೇ ಒಂದು 250 ಗ್ರಾಮ್ ಬಂದ್ಬಿಡ್ತೈತಲ್ಲ ಗುರು, ಪರವಾಗಿಲ್ಲ. ಒಂದೇ ಒಂದು ತಗೋಣ. ಫಿಶ್ಗೆ ಒಂದು ರೈಸ್ ಪ್ಯಾಕೆಟು ತಗೊಂತಿದ್ದೀವಿ ಇವಾಗ. ರೈಸು ಎಷ್ಟು? 77 ರೂಪಾಯಿ kg ರೈಸ್ ಪ್ಯಾಕೆಟ್ ತಗೊಂಡು. ನೆಕ್ಸ್ಟ್ ನೋಡ್ರಪ್ಪ ಎಲ್ಲ ತಗೊಂಡು ಇವಾಗ ಬಿಲ್ಲಿಂಗ್ ಮಾಡ್ಸೋಕೆ ಹೋಗೋಣ ಬನ್ನಿರಿ. 38 ರೂಪಾಯಿ ಲೆಮನ್ನು, 29 ರೂಪಾಯಿ ಈರುಳ್ಳಿ, ಓ 89 ರೂಪಾಯಿ. ನೋಡ್ರಪ್ಪ ಇದಾಗಿತ್ತು ಇವಾಗ ನಮ್ಮ ಶಾಪಿಂಗು. ಹೋಗ್ಬಿಟ್ಟು ಇವಾಗ ಮೀನಿನ ಕರಿ ಮಾಡೋಣ. ಫುಲ್ಲು ಚಳಿ ಗುರು. ಆಹಾ, ಓಹೋ, ಬನ್ರಿ ಎಲ್ಲ ಮೀನೆಲ್ಲ ತಂದಿದ್ದಾಯಿತು, ಕಟ್ ಮಾಡಿ. ಇವಾಗ ಈರುಳ್ಳಿ, ಟೊಮೆಟೊ, ಬೇಕಾಗಿರೋಂಥ ಮಸಾಲೆ ಐಟಮ್ಗಳು ನೋಡ್ತಿರ್ಬೋದು ಇಲ್ಲೆಲ್ಲ. ಜೀರಿಗೆ, ಮೆಂತ್ಯ, ಸಾಸಿವೆ, ಖಾರದ ಪುಡಿ, ಅರಿಶಿಣದ ಪುಡಿ ಇವೆಲ್ಲ ತಂದು ಇಟ್ಕೊಂಡಿದ್ದೀವಿ. ಇವಾಗ ಹುಣ್ಸೆಹಣ್ಣು ನೆನಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದೆಲ್ಲ ಇದೆ. ಇವಾಗ ಬನ್ನಿ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಹಾಕಿದ್ದಾಯಿತು. ಇವಾಗ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಇಟ್ಕೊಳ್ಳೋಣ. ಯಾಕೆ ಅಂದರೆ ಇವಾಗ ಗ್ರೇವಿ ಮಾಡ್ಕೊಳಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿಬಿಟ್ಟು ರುಬ್ಕೊಬೇಕಲ್ಲ. ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಆಗೋ ಅಷ್ಟರಲ್ಲಿ ನಾವು ಮೀನನ್ನ ತಂದು ಕಟ್ ಮಾಡಿಕ್ಕಿರೋದನ್ನ ಮೀನನ್ನ ತೊಳೆಯೋಣ. ಫಸ್ಟು ಒಂದು ಸತಿ ನಾರ್ಮಲ್ ನೀರಲ್ಲಿ ತೊಳೆಯೋಣ, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿ ಉಪ್ಪು ಹಾಕಿ ತೊಳೆಯೋಣ. ಸ್ವಲ್ಪ ಅರಿಶಿನ ಹಾಕೋಣ, ಅರಿಶಿನ ಹಾಕ್ಬಿಟ್ಟು ತೊಳೆಯೋಣ ಬನ್ನಿ. ತಿಂತಿರದೆ ಇದರಲ್ಲಿ ಒಂದು ಸ್ವಲ್ಪ ಫಿಶ್ ಕರಿ ಮಾಡೋಣ, ಇನ್ನೊಂದು ಸ್ವಲ್ಪ ಫಿಶ್ ಕಬಾಬ್ ಮಾಡೋಣ, ಫ್ರೈ ಥರ ಮಾಡೋಣ. ಸೊ ಅದ್ರಲ್ಲಿ ಸ್ವಲ್ಪ ಚೆನ್ನಾಗಿರೋ ಪೀಸ್ಗಳನ್ನ ತೆಗ್ದ್ಬಿಟ್ಟು ಫಿಶ್ ಕಬಾಬ್ಗೆ ಅಂತ ಸೈಡಲ್ಲಿ ಇಕ್ಕೋಣ. ಇವಾಗ ಇದರಲ್ಲಿ ಫಿಶ್ ಕಬಾಬ್ ಮಾಡೋಣ, ಇದರಲ್ಲಿ ಫಿಶ್ ಕರಿ ಮಾಡೋಣ. ಫಿಶ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಮ್ಯಾರಿನೇಷನ್ ಮಾಡೋಣ ಅಂತ. ಸೊ ಉಪ್ಪು, ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಆಮೇಲೆ ಒಂದು ಸ್ವಲ್ಪ ಧನಿಯಾ ಪುಡಿ, ಇನ್ನೊಂದು ಸ್ವಲ್ಪ ನೆನ್ನೆ ಇದ್ರಲ್ಲಿ ತಂದಿದ್ವಲ್ಲ ಆ ಫಿಶ್ ಮಸಾಲ ಹಾಕೋಣ. ಇವಾಗ ಒಂದು ಸ್ವಲ್ಪ ರಷ್ಯನ್ ಫಿಶ್ ಮಸಾಲ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ಮೀನು ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಕಲಿಸ್ಕೊಳೋದು ಫಸ್ಟು. ನನ್ನ ಹೆಸರು ಶಿವರಾಜ್ ಅಂತ. ಅಣ್ಣ ಈಗ ಮೀನು ಸಾಂಬಾರನ್ನು ಮಾಡ್ತವ್ರೆ, ಬನ್ನಿ ಊಟ ಮಾಡೋಣ. ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ಕಾರ್ನ್ಫ್ಲೋರ್ ಬಂತು. ಇವಾಗ ಸ್ವಲ್ಪ ಇದಕ್ಕೆ ಹಂಗೆ ಕಾರ್ನ್ಫ್ಲೋರ್ ಹಾಕ್ಬಿಡೋಣ. ಕ್ರಿಸ್ಪಿನೆಸ್ಗೆ ಕಾರ್ನ್ಫ್ಲೋರೆ.
ಈರುಳ್ಳಿ ಫ್ರೈ ಆಗೈತೆ, ಇವಾಗ ಟೊಮೆಟೊ ಹಾಕೊಂಡು ಬಂದು. ಫ್ರೈ ಆಯ್ತು ಇವಾಗ. ಅಜಯ್ ಎಲ್ಲಿದ್ಯಪ್ಪ? ಇರು. ನಾನು ರುಬ್ಕೊಂಬ ಅಂತ ಹೇಳಿದ್ರೆ ನನ್ನನ್ನೇ ಕರೆದ್ಬಿಟ್ಟು ಇದ್ರೊಳಗೆ ಹಾಕಿ ಬಾ ಅಂತ ಕೂಗೋನು. ಹೋಗಪ್ಪ ಅತ್ತಾಗೆ. ಇವಾಗ ಇದನ್ನ ರುಬ್ಬಿ ನೆಕ್ಸ್ಟ್ ಇದಕ್ಕೆ ಇನ್ನೂ ಏನೇನು ಐಟಮ್ ಹಾಕ್ಬೇಕಿದೆಯಲ್ಲ, ಏನೇನು ಸಾಸಿವೆ ಇರ್ಬೋದು, ಜೀರಿಗೆ ಇರ್ಬೋದು, ಮೆಂತ್ಯ ಇರ್ಬೋದು, ಇವೆಲ್ಲ ಹಾಕ್ಬಿಟ್ಟು ಇದೆಲ್ಲ ಫ್ರೈ ಆದಮೇಲೆ ಗ್ರೇವಿಗೆ ಇವಾಗ ರುಬ್ತಾ ಇದ್ದೀವಿ. ಏನ ಇಷ್ಟೇ ಕರ್ದೆ. ಯಾರ್ಯಾರು ಯಾವ್ಯಾವ ಥರ ಮಾತಾಡ್ತಾರೆ ಅವ್ರಿ? ಹಾಯ್ ಹಾಯ್. ಕನ್ನಡ ಯಾರ್ಯಾರು ಗೊತ್ತು ಅಂತ ನೋಡೋಣ ಬನ್ನಿ. ಕನ್ನಡದಲ್ಲಿ ಏನೇನು ಗೊತ್ತು ಅಂತ. ಅಂಜನ್ ತುಮೆ ಕನ್ನಡ ಮೇ ಕ್ಯಾ ಕ್ಯಾ ಪತಾ ಹೈ? ನೋಡ್ರಿ, ನಾನ್ ಮಾತಾಡೋದನ್ನ ನೋಡಿ ನಾನು ಏನು ಹೇಳ್ಕೊಟ್ಟಿಲ್ಲ. ಜಸ್ಟ್ ಅವನು ನಾನು ಮಾತಾಡಿ ನಮ್ಮ ಮನೆಯವ್ರ ಹತ್ರ ಇಲ್ಲ ಯಾರ ಹತ್ರ ಮಾತಾಡೋದನ್ನ ನೋಡಿ ಕಲ್ತಿರೋದು. ಏನ್ ಮಾಡ್ತಿದ್ಯಾ, ಚೆನ್ನಾಗಿದ್ದೀನಿ, ಹೆಂಗಿದ್ಯಾ, ಚೆನ್ನಾಗಿದ್ದೀರಿ, ಈ ತರ ಎಲ್ಲ ಕಲ್ತಿದೆ. ಆಯಿಲ್ ಹಾಕ್ಬಿಟ್ಟು ಸಾಸಿವೆ, ಫಸ್ಟ್ ಸ್ವಲ್ಪ ಜೀರಿಗೆ ಹಾಕ್ತಿದೀವಿ. ಇವಾಗ ಜೀರಿಗೆ, ಒಂದು 2 ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಆದ್ಮೇಲೆ ಒಂದ್ ಸ್ವಲ್ಪ ಮೆಂತ್ಯ. ನೋಡ್ರಿ ಇಷ್ಟು ಮೆಂತ್ಯ. ಎಲ್ಲ ನಾರ್ಮಲ್ ಆಗಿ ಹುರ್ಕೊಂತಾರೆ, ಎಣ್ಣೆ ಹಾಕೊಂಡು ಹುರ್ಕೊಬೋದು. ಗುರು ಇಲ್ಲಿ ಸ್ಟವ್ಗೂ ಒದ್ದಾಡ್ಬೇಕು ಗುರು. ನೋಡ್ರಿ ಸ್ಟವ್ ಹಿಡ್ಕೊಂಡಿದ್ರಂತೆ ಅವರು, ಅದಕ್ಕೆ ಇವಾಗ ಆ ಸ್ಟವ್ ಬಿಟ್ಬಿಟ್ಟು ಈ ಸ್ಟವ್ಗೆ ಬಂದಿದ್ದೀವಿ. ಅಲ್ಲಿದ್ದು ಫಸ್ಟು ಅಲ್ಲಿ ಯಾರೋ ಬಂದರು, ನಾನು ಹಿಡ್ಕೊಂಡಿದ್ದೆ ಅಂತ. ಇವಾಗ ಇಲ್ಲಿಗೆ ಬಂದೆ, ಇಲ್ಲಿ ಯಾರೋ ಒಬ್ರು ಹೇಳಿದ್ರು ನಾನು ಹಿಡ್ಕೊಂಡಿದ್ದೀನಿ ಅಂತ. ಇವಾಗ ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಅಂಜನ್ ಜಲ್ದಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ದೆ ಇವಾಗ. ಅಂಜನ್ ಅವನು ಮನ್ಸಲ್ಲೇ ಅನ್ಕೊಂತಿರ್ತಾನೆ, ನಾನು ತಂದು ಇಕ್ಕಿದ್ರೆ ಈ ನನ್ನ ಮಕ್ಳು ಬಂದು ಎತ್ಕೊಂಡು ಹೋಗ್ತಾರೆ ಅಂತ. ನಮ್ಮ ಅಜಯ್ ಇವಾಗ ರುಬ್ಕೊಂಬಂದವನೆ, ಅದನ್ನ ಹಾಕ್ತಿದೀವಿ. ಅಜಯ್ ಎಲ್ಲಿದ್ಯಪ್ಪ? ಬಾರಪ್ಪ, ಇದ್ರಲ್ಲಿ ಹಂಗೆ ನೀರ್ ತುಂಬ್ಕೊಂಬಾರಪ್ಪ. ಜೈ ಬಾಬು, ಅಜಯ್ ಬಾಬು. ಇವಾಗ ಇದ್ರೊಳಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿದೀವಿ. ಒಂದು ಸ್ಪೂನು ಧನಿಯಾ, ಇಲ್ಲಿ ತೋರ್ಸಲೆ ಅಲ್ಲಿ ತೋರ್ಸ್ಕೊಂತವನೆ. ಧನಿಯಾ, 1 ಸ್ಪೂನ್ ಖಾರದ ಪುಡಿ, उसमें ಒಂದು ಸ್ಪೂನ್. ಇವಾಗೆಲ್ಲ ಹಾಕಿದ್ದಾಯ್ತು, ಮಿಕ್ಸ್ ಮಾಡೋಣ ಬನ್ನಿ. ಮಿಕ್ಸ್ ಮಾಡ್ತಿರೋದು ಗಲ 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 ಅಂತ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ನೋಡೋಣ. ಯಾರನ್ನು ಕೂಗೋಣ ಇದಕ್ಕೆ? ನಮ್ಮ ಕ್ಯಾಮ್ರಾಮ್ಯಾನ್ನೇ ಕೇಳೋಣ ಉಪ್ಪು ಹೆಂಗೈತೆ ಅಂತ. ಉಪ್ಪು ಖಾರ ಎಲ್ಲ ಸರಿ ಐತೆ.
ಟೇಸ್ಟ್ ನೋಡೋಣ. मेरे हाथ में लिखा, मेरा हाथ जल जाता है. हाँ मैं नहीं करूँगा. हाला. ಟ್ಯಾಮ್ರಿಂಡ್ ವಾಟರ್. ಮೆಣಸಿನಕಾಯಿ ಮೆಣಸಿನ್ಕಾಯಿ ಎಲ್ಲ ಕಣ ಹುಣಸೆ ಹಣ್ಣು. ಮೆಣಸಿನಕಾಯಿ ಜ್ಯೂಸ್ कैमरे को पकड़ के पानी डालो. ಹುಣಸಿಕಾಯಿ ಜ್ಯೂಸ್ ಹುಣಸೆ ಹಣ್ಣು ರಸ. ರಸ हाँ చింతపండు రసం. ನವರಸ ಹುಣಸೆ ಹಣ್ಣು ರಸನ ಇವಾಗ ರಸ చింతపండు రసం. చాలే. ಹುಣಸೆ ಹಣ್ಣು ರಸ. ಹುಣಸೇನು ರಸ. ಸುಮತಿ ಶತಕಂ ಪೋನ್ ಲೆಕ್ಕ. ನವರಸ ಅಲ್ಲ ಹುಣಸೆ ಹಣ್ಣು ರಸ ಕಂಡ್ರೆ ಇದು ಹುಣಸೆ ಹಣ್ಣು ತಂದಿದ್ದು ಇಂಡಿಯಾಯಿಂದ. ಇಲ್ಲಿ ಸಿಗಲ್ಲ ಹುಣಸೆ ಹಣ್ಣು. ಯಾರು ನಿಂದ ನಂದಲ್ಲ. ಇಲ್ಲಿ ಹಾಸ್ಟೆಲಲ್ಲಿ ಒಂದು ಮಜಾ ಏನು ಅಂತ ಅಂದ್ರೆ ನಾವೆಲ್ಲೂ ಹೋಗಂಗೆ ಇಲ್ಲ. ನಾವು ತಂದಿಲ್ಲ ಅಂದ್ರೆ ಪರವಾಗಿಲ್ಲ, ಪಕ್ಕದ ರೂಮ್ ಅವರೋ ಇಲ್ಲ ಅದ್ರ ಪಕ್ಕದ ರೂಮ್ ಅವರೋ ಯಾರ ಹತ್ರನಾದ್ರು ಹೋಗ್ಬಿಟ್ಟು ಹುಣಸೆ ಹಣ್ಣು ಏನಾದ್ರು ಬೇಕಿದ್ರು ಹೋಗಿ ತಗೊಂಬರೋದು. ಉಪ್ಪು ಹಾಕಿದ್ದು ಉಪ್ಪು ಸರಿ ಇಲ್ವಂತೆ, ಉಪ್ಪು ಹಾಕ್ದ ಎಲ್ಲ. ನಮ್ಮ ಲೀಡರ್ ಅಜಯ್ ಬಾಬು, ಜೈ ಬಾಬು ಅಜಯ್ ಬಾಬು, ಜೈ ಬಾಬು ಅಜಯ್ ಬಾಬು, ಜೈ ಬಾಬು ಅಜಯ್ ಬಾಬು. कुछ नहीं फायदा है, जिम जा रहे हैं, कुछ फायदा नहीं है. పాపం వాడు అసలేదు. జిమ్ ఎందుకు ಯಾಕೆ ಬರೀ ಜಿಮ್ ಹೋಗ್ತಾರೆ ಸ್ಪೋರ್ಟ್ಸ್ ವೇರ್ ಜಿಮ್ ವೈ ಬ್ರೋ. ಹೋಮ್ ಮೇಡ್ ಮಸಾಲ ಹೇಳು. ಒಂದೇನ್ ಗೊತ್ತಾ, ಕೈಯಲ್ಲಿ ಹಾಕ್ತಿದ್ದ ಯಾವಾಗ್ಲೂ. ಕೈ ಬಿಟ್ರೆ ಸ್ಪೂನ್ ಯೂಸ್ ಮಾಡು ಅಂತ ಅಂದ್ರೆ ಸ್ಪೂನಲ್ಲೆಲ್ಲ ಹಾಕಕ್ ಬರಲ್ಲ ನಂಗೆ ಅಂತ ಅಂತಿದ್ದ. ವಿಡಿಯೋ ಮಾಡ್ತಿದೀವಿ, ಕಮೆಂಟ್ ಅಲ್ಲಿ ಏನಾದ್ರು ಬೈತಾರೆ ಅನ್ಬಿಟ್ಟು ಸ್ಪೂನ್ ಅಲ್ಲಿ ಹಾಕ್ತಾವನೆಲ್ಲ. ಇವಾಗ वैसे कुछ नहीं है, हाथ से डाल रहा हूं. नहीं नथिंग. ಅಟ್ಲೇ ಇಲ್ಲ. ಇವಾಗ ಗ್ರೇವಿ ಎಲ್ಲ ಆಗೈತೆ. ಇವಾಗ ಅದಕ್ಕೊಂದ್ ಸ್ವಲ್ಪ ಫಿಶ್ ಹಾಕ್ಬಿಟ್ಟು ಹಾಕಣ ಇದನ್ನ ಇದಕ್ಕೆ ಹಾಕೊಂಡ್ಬಿಡ್ಬೋದಿತ್ತು. ನಂಗೆ ಫಿಶ್ ನೇಮ್ ಏನು ಅಂತ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟಲ್ಲಿ ಇದ್ದಾಕಿ. ಇವಾಗ ನಮ್ಮ ಅಜಯ್ ಬಾಬು ಒಂದು 8 ನಿಮಿಷ ಸ್ಟಾಪ್ ವಾಚ್ ಹಾಕೊಂಡು ನೋಡು ಅದು ಬಿಸಿ ಆಗುತ್ತೆ ಇಲ್ಲ ಅಂತ ನೋಡು ಅಂತ ಹೇಳೋರೆ. ಸೊ 8 ನಿಮಿಷ ಸ್ಟಾಪ್ ವಾಚ್ ಹಾಕಿದ್ದೀನಿ, ನೋಡೋಣ ಬನ್ನಿ. 8 ನಿಮಿಷ ವಾಚ್ ಟೈಮ್ ಆಯಿತು, ಅಲ್ಲ ಟೈಮ್ ಲ್ಯಾಪ್ಸ್ ಆಯಿತು. ಇವಾಗ ನೋಡೋಣ ಏನಾಗ್ತಿದೆ ಅಂತ. ಮುಗೀತು ಇವಾಗ. ಇನ್ನು ಆಯಿತು ಈಗ ಫಿಶ್ ಕರಿ ಆಯಿತು. ಇವಾಗ ಫಿಶ್ ಫ್ರೈ ಮಾಡೋಣ. ಫ್ರೈಗೆ ಎಲ್ಲ ಸೊ ಇವಾಗ ಫ್ರೈ ಮಾಡೋಣ ಬನ್ನಿ. ಆಯಿತು ಫಿರ್ ಇವಾಗ ಮೀನು ಹಾಕೋಣ. ನೋಡೋಣ, 1 2 3 4 ಆಯ್ತಾ? ಆಯಿತು ಆಲ್ಮೋಸ್ಟ್. ನೋಡ್ರಪ್ಪ ಆಗಿದೆ. ಇವಾಗ ಟೇಸ್ಟ್ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ನೋಡೋಣ ಬನ್ನಿ. ಫಸ್ಟ್ ಫ್ರೈಯು, ಫಿಶ್ ಫ್ರೈ ನೋಡ್ರಿ ಏನು ಸಖತ್ತಾಗಿ ಬಂದೈತೆ ನೋಡ್ರಿ. ಫಿಶ್ ಫ್ರೈ ಮಾತ್ರ ರಷ್ಯಾದಲ್ಲಿ ಫಿಶ್ ಫ್ರೈ. ಆಹಾ ಏನು ಸೂಪರಾಗಿ ಆಗೈತೆ ಅವರು. ನನಗೆ ನಾನೇ ಬೇಸ್ ಅನ್ಕೊಬೇಕು. ಇವತ್ತು ನಾನೇ ಮಾಡಿರೋದು ಸೂಪರ್. ರೈಸ್ ಜೊತೆ ನೋಡೋಣ. ಅಲ್ಟಿಮೇಟ್ ಆಗಿ ಮಾಡಿದ್ದೀನಿ ನೋಡ್ರಪ್ಪ. ಇದೇ ರಷ್ಯಾದಲ್ಲಿ ನಾವು ಮಾಡೋ ಅಂಥ ಫಿಶ್ ಕರಿ, ಫಿಶ್ ಫ್ರೈಯು.
ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟು ಏನು ವಿಡಿಯೋ ಮಾಡಬೇಕು ಅಂತ ಕಮೆಂಟಲ್ಲಿ ಇದು ಮಾಡಿ. ಯಾವ ಡಿಶ್ನ ಟ್ರೈ ಮಾಡಬೇಕು ಅಂತ ಕಮೆಂಟಲ್ಲಿ ಇದು ಮಾಡಿ. ಅಥವಾ ನಿಮಗೆ ರಷ್ಯಾದಲ್ಲಿ ಏನು ತಿಳ್ಕೊಬೇಕು ಅಂತ ಇಷ್ಟ ಇದೆ ಅದನ್ನು ಕಮೆಂಟ್ ಮಾಡಿ. ಅಲ್ಲಿವರೆಗೂ ಬರೋಣ. ಬಾಯ್ 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 ಬಾಯ್.